ನಾವೆಲ್ಲರೂ ಕೂಡ ಸ್ವೀಕರಿಸಿ ಹೋಗ್ಬೇಕು. ದಯಮಾಡಿ 5 ನಿಮಿಷಗಳ ಕಾಲಾವಕಾಶವನ್ನು ಕೊಡಬೇಕು. ಚನ್ನಬಸವನವರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಕೆ ಸುರೇಶ್ ಕುಮಾರ್ ಅವರ ಕುಟುಂಬ ಸದಸ್ಯರೇ ಹಾಗೂ ಕೆ ಸುರೇಶ್ ಕುಮಾರ್ ಅವರ ಸ್ನೇಹಿತರೆ ಹಾಗೂ ಅಭಿಮಾನಿ ಬಾಂಧವರು ಎಲ್ಲ ನೆರವೇರ್ತಕ್ಕಂಥ ಆದರೆ ಇವತ್ತು ಅವನ ಒಂದು ಶ್ರದ್ಧಾಂಜಲಿ ಸಭೆಗೆ ಇಷ್ಟು ಜನ ಬಂದಿದ್ದಾರೆ ಅಂದರೆ ನಿಜಕ್ಕೂ ಅವರ ಕುಟುಂಬಸ್ಥರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಈ ಶ್ರದ್ಧಾಂಜಲಿ ವಾಕ್ಪುಷ್ಪಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು. ಅಕಾಲಿಕವಾದಂತಹ ಮರಣ, ಹಠಾತ್ತಾಗಿ ಬಂದಂತಹ ಮರಣ, ಯಾರಿಗೂ ಅವರನ್ನು ಉಳಿಸಿಕೊಳ್ಳಿಕ್ಕೆ ಅವಕಾಶ ಭಗವಂತ ಕೊಡಲಿಲ್ಲ. ದುರದೃಷ್ಟವಶ ಒಂದು 30-40 ನಿಮಿಷಗಳಲ್ಲಿ ಎಲ್ಲ ಘಟನೆಯೂ ಕೂಡ ನಡೆದು ಹೋಯಿತು. ಬಹಳ ಹಂತದಲ್ಲಿ ಅವರ ಅಳಿಯ ಮಧುಸೂದನ್ ಮತ್ತೆ ತಿಲಕ ಮೇಡಮ್ ಇದ್ರೂ ಕೂಡ ಏನು ಮಾಡದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಸಿದ್ಧಾಕೊಂಡು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ನೇಹಿತ ಶಿವಮೊಗ್ಗ ಕಂಡಂತಹ ಒಬ್ಬ ಶ್ರೇಷ್ಠ ಸಾಮಾಜಿಕ ಕಾರ್ಯಕರ್ತರನ್ನ ನಾವೆಲ್ಲರೂ ಕೂಡ ಕಳ್ಕೊಂಡ್ವಿ. ಶಿವಮೊಗ್ಗ ಬಟ್ಟಣೆಯಲ್ಲಿ ನಾಡವರ ಸಂಘದ ಅಧ್ಯಕ್ಷರಾಗಿ ಅವರನ್ನು ಈ ಸಭೆಗೆ ಪರಿಚಯಿಸುವಂತಹ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಆನಂತರ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಡ್ತೇನೆ ಪ್ರಾಸ್ತಾವಿಕವಾಗಿ. 23/3/1961 ಮೂಲ್ಕಿ ಕೃಷ್ಣ ಶೆಟ್ಟಿ ನಿವೃತ್ತ ರೈಲ್ವೆ ಅಧಿಕಾರಿ ಹಾಗೂ ಗುತ್ತಿಗೆದಾರರು ಹಾಗೂ ಒಬ್ಬಾಡಿ ನಡುಬಾಯಿ ಮನೆ ಚಂದ್ರಾವತಿ ಶೆಟ್ಟಿ ದಂಪತಿಗಳ 8 ಜನ ಮಕ್ಕಳಲ್ಲಿ ಕಡೆಯವರಾಗಿ ಜನಿಸಿದರು. ಅವರಿಗೆ 4 ಜನ ಸಹೋದರರು ಮತ್ತು 3 ಜನ ಸಹೋದರಿಯರನ್ನು ಹೊಂದಿದ ದೊಡ್ಡ ಕುಟುಂಬ ಅವರದ್ದು. 1ನೇ ತರಗತಿಯಿಂದ 12ನೇ ತರಗತಿಯವರೆಗಿನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ದೇಶೀಯ ವಿದ್ಯಾಶಾಲಾ ಸಂಸ್ಥೆಯಲ್ಲಿ ಅವರು ಪಡ್ಕೊಂಡ್ರು. ಮುಂದೆ ತಮ್ಮ ಬಿಕಾಂ ಪದವಿಯನ್ನ ನ್ಯಾಷನಲ್ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ಪಡ್ಕೊಂಡು ಕಾನೂನು ಕಾಲೇಜಿನಲ್ಲೂ ಕೂಡ ಕೆಲವು ವರ್ಷಗಳ ಕಾಲ ಅವರು ಶಿಕ್ಷಣವನ್ನು ಪಡ್ಕೊಂಡ್ರು. ಕಾಲೇಜು ದಿನಗಳಲ್ಲಿ ಬಹಳ ಅತ್ಯುತ್ತಮ ಕ್ರಿಕೆಟ್ ಪ್ಲೇಯರ್ ಕೂಡ ಆಗಿದ್ರು. ನನ್ನ ನೆನಪಿನ ನಾವೆಲ್ಲರೂ ಕೂಡ ಒಟ್ಟಿಗೆ ಕ್ರಿಕೆಟ್ ಆಡ್ತಾ ಇದ್ವಿ. ಅದಕ್ಕಿಂತಲೂ ಹೆಚ್ಚಿನದಾಗಿ ಚೆಸ್ ಪ್ಲೇಯರ್ ಆಗಿದ್ರು. ಕಾಲೇಜಿನ ದಿವಸಗಳಲ್ಲಿ ನಾಯಕತ್ವದ ಗುಣಗಳನ್ನು ಹೊಂದಿದ್ದ ಸುರೇಶ್ ಕುಮಾರ್ ಕಾಲೇಜಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. ಆನಂತರ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಸೇರಿ ಅತ್ಯಂತ ಸಕ್ರಿಯ ಕಾರ್ಯಕರ್ತರಾಗಿ ಹಲವಾರು ಹುದ್ದೆಗಳನ್ನು ಅತ್ಯಂತ ಸಮರ್ಥವಾಗಿ ಅವರು ನಿರ್ವಹಿಸಿದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿರಂತರವಾಗಿ 3 ಬಾರಿ ಶಿವಮೊಗ್ಗ ನಗರಸಭೆಯ ಸದಸ್ಯರಾಗಿ ಹಾಗೂ ಒಮ್ಮೆ ಶಿವಮೊಗ್ಗ ನಗರಸಭೆಯ ಅಧ್ಯಕ್ಷರಾಗಿ ಅತ್ಯಂತ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಸೇವೆಯನ್ನು ಸಲ್ಲಿಸಿದರು. ಇವರ ಅಧ್ಯಕ್ಷೀಯ ಅವಧಿಯಲ್ಲಿ ನಗರದ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸುವುದರ ಜೊತೆಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಬಡ ಜನರಿಗೆ ನಿವೇಶನಗಳನ್ನು ದೊರಕಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಶಿವಮೊಗ್ಗ ನಗರದ ಹಲವು ಪ್ರತಿಷ್ಠಿತ ಸಂಘ ಸಂಸ್ಥೆಗಳಲ್ಲಿ ದೀರ್ಘಕಾಲದ ಸೇವೆಯನ್ನು ಸಲ್ಲಿಸಿ ಅಪಾರ ಜನಪ್ರಿಯತೆಯನ್ನು ಪಡೆದಿರುತ್ತಾರೆ. ಸುಮಾರು 30 ವರ್ಷಗಳಿಗೂ ಹೆಚ್ಚು ಕಾಲ ಶಿವಮೊಗ್ಗದ ಸಿಟಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಿರಂತರವಾಗಿ ನಿರ್ದೇಶಕರಾಗಿ ಆಯ್ಕೆಗೊಂಡು ಹಲವು ಬಾರಿ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶಿವಮೊಗ್ಗದ ಪ್ರತಿಷ್ಠಿತ ಹಿಂದೂ ಮಹಾಸಭಾ ಸಂಘಟನೆಯ ಅಧ್ಯಕ್ಷರಾಗಿ 15 ವರ್ಷಗಳಿಗೂ ಹೆಚ್ಚು ಕಾಲ ಈ ಸ್ಥಾನದ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆಯನ್ನು ಅತ್ಯಂತ ಯಶಸ್ಸಿನಿಂದ ಮತ್ತು ಶಾಂತಿಯುತವಾಗಿ ನಡೆಸಿದಂತಹ ಹಿರಿಮೆ ಸುರೇಶ್ ಅವರಿಗೆ ಸಲ್ಲುತ್ತದೆ. ಶಿವಮೊಗ್ಗದ ಗ್ರಾಮ ದೇವತೆಯಾದ ಶ್ರೀ ಕೋಟೆ ಮಾರಿಕಾಂಬ ದೇವಸ್ಥಾನ ಸಮಿತಿಯ ಉಪಾಧ್ಯಕ್ಷರಾಗಿ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವ ಮಾರಿಕಾಂಬ ಜಾತ್ರೆಯನ್ನು ಸಮಿತಿಯ ಸದಸ್ಯರೊಂದಿಗೆ ಸೇರಿಕೊಂಡು ಅತ್ಯಂತ ಯಶಸ್ವಿಯಾಗಿ ನಡೆಸಿದ ಕೀರ್ತಿ ಸುರೇಶ್ ಅವರ ಪಾಲಿದೆ. ತಮ್ಮದೇ ಸಮಾಜದ ಸಂಘಟನೆಯಾದ ಶಿವಮೊಗ್ಗ ಬಟ್ಟಣೆಯ ನಾಡವರ ಸಂಘದ ಅಧ್ಯಕ್ಷರಾಗಿ ಹಾಗೂ ಪ್ರಸ್ತುತ ಗೌರವ ಅಧ್ಯಕ್ಷರಾಗಿ ಈ ಸಂಘಟನೆಯನ್ನು ಅತ್ಯಂತ ಸದೃಢವಾಗಿ ಬೆಳೆಸಿದ ಹಿರಿಮೆ ಚಾಲಕ ಸುರೇಶ್ ಕುಮಾರ್ ಅವರಿಗೆ ಸಲ್ಲುತ್ತದೆ.
ಶಿವಮೊಗ್ಗದ ಪ್ರತಿಷ್ಠಿತ ಕ್ಲಬ್ಗಳಾದ ಶಿವಮೊಗ್ಗ ಸಿಟಿ ಕ್ಲಬ್, ಶಿವಮೊಗ್ಗ ಕಂಟ್ರಿ ಕ್ಲಬ್, ಶಿವಮೊಗ್ಗ ಮಂಡಿ ಕ್ಲಬ್, ಶಿವಮೊಗ್ಗ ಫಾರ್ಮರ್ಸ್ ಕ್ಲಬ್ ಹಾಗೂ ರೋವರ್ಸ್ ಕ್ಲಬ್ಗಳಲ್ಲಿ ಸದಸ್ಯರಾಗಿ ಹಾಗೂ ನಿರ್ದೇಶಕರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಅಪಾರ ಸ್ನೇಹಿತರ ಬಳಗವನ್ನು ಸಂಪಾದಿಸಿಕೊಂಡಿದ್ದರು. ಶಿವಮೊಗ್ಗದ ಪ್ರತಿಷ್ಠಿತ ಅಥ್ಲೆಟಿಕ್ ಅಸೋಸಿಯೇಷನ್ ಶಿವಮೊಗ್ಗ, ವಾಲಿಬಾಲ್ ಅಸೋಸಿಯೇಷನ್ ಶಿವಮೊಗ್ಗ, ಪುಲಿಕೇಶಿ ವ್ಯಾಯಾಮ ಶಾಲೆ ಹಾಗೂ ಇನ್ನೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ಚಾಲುಕ್ಯ ಸುರೇಶ್ ಅವರ ಸೇವೆ ಸದಾಕಾಲ ನೆನಪಿಸುವಂಥದ್ದು. ಈ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮದ್ಯಪಾನ ಸಂಯಮ ಮಂಡಳಿಯ ನಿರ್ದೇಶಕರಾಗಿ ರಾಜ್ಯ ಸರ್ಕಾರದಿಂದ ನೇಮಕಗೊಂಡು ಸೇವೆಯನ್ನು ಸಲ್ಲಿಸಿದ್ದರು. ತಮ್ಮ ಪದವಿ ಶಿಕ್ಷಣದ ನಂತರ ಓಟಿ ರಸ್ತೆಯಲ್ಲಿರುವ ಚಾಲುಕ್ಯ ಬಾರ್ ಅಂಡ್ ರೆಸ್ಟೋರೆಂಟ್ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡು ದೀರ್ಘ ಸಮಯದವರೆಗೆ ಈ ಹೋಟೆಲ್ ಉದ್ಯಮವನ್ನು ಯಶಸ್ವಿಯಾಗಿ ನಡೆಸಿ ಆ ಕಾರಣಕ್ಕಾಗಿಯೇ ಶಿವಮೊಗ್ಗದಲ್ಲಿ ಸುರೇಶ್ ಕುಮಾರ್ ಇದ್ದಂತಹ ಹೆಸರು ಚಾಲುಕ್ಯ ಸೂರಿಯಾಗಿ ಪರಿವರ್ತನೆಗೊಂಡಿತ್ತು. ಚಿಕ್ಕಂದಿನಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡ ಚಾಲುಕ್ಯ ಸುರೇಶ್ ಕುಮಾರ್ ತನ್ನ ಹಿರಿಯಣ್ಣ ಹಾಗೂ ಅತ್ತಿಗೆಯೊಂದಿಗೆ ಬಾಲ್ಯ ಕಳೆದು ತದನಂತರದಲ್ಲಿ ತನ್ನ ಹಿರಿಯಪ್ಪನೊಂದಿಗೆ ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ಹಾಗೂ ಮತ್ತೊಬ್ಬ ಅಪ್ಪನೊಂದಿಗೆ ಓಟಿ ರಸ್ತೆಯಲ್ಲಿ ಬಹಳ ದೀರ್ಘ ಸಮಯದವರೆಗೆ ವಾಸವಾಗಿದ್ದರು. ಗಾಂಧಿ ಬಜಾರ್, ಓಟಿ ರಸ್ತೆ ಹಾಗೂ ಸುತ್ತಮುತ್ತಲಿನ ಹಲವು 10 ನಿವಾಸಿಗಳು ಇವರಿಗೆ ಅತ್ಯಂತ ಆಪ್ತರಾಗಿದ್ದರು. ತನ್ನ 29ನೇ ವಯಸ್ಸಿನಲ್ಲಿ ಕುಂದಾಪುರ ತಾಲೂಕಿನ ಸಿದ್ದಾಪುರ ಗ್ರಾಮದ ಪ್ರಭಾವತಿ ಇವರನ್ನು ಮದುವೆಯಾಗಿ ಅವರೊಡನೆ ತುಂಬು ಸಾಂಸಾರಿಕ ಜೀವನವನ್ನು ನಡೆಸಿದ ಇವರಿಗೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳು. ಈ ಇಬ್ಬರು ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಿ ಸಂಸ್ಕಾರವನ್ನು ನೀಡಿ ವಿಜೃಂಭಣೆಯಿಂದ ಮದುವೆ ಮಾಡಿಕೊಟ್ಟಿರುತ್ತಾರೆ. ಮೊದಲನೇ ಮಗಳು ಸಂಜನಾ ಹಾಗೂ ಅಳಿಯ ಶ್ರೀಧರ್ ಬೆಂಗಳೂರಿನಲ್ಲಿ ಉದ್ದಿಮೆ ಹೊಂದಿರುತ್ತಾರೆ. ಎರಡನೇ ಮಗಳು ಸಿಂಚನ ಹಾಗೂ ಅಳಿಯ ವಿವೇಕ್ ಇವರುಗಳು ನೆದರ್ಲ್ಯಾಂಡ್ ಈ ದೇಶದಲ್ಲಿ ಪ್ರತಿಷ್ಠಿತ ಎಂಜಿನಿಯರ್ಸ್ಗಳಾಗಿ ಕಂಪನಿಯೊಂದರಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ದರೂ ಸರ್ವ ಪಕ್ಷಗಳ, ಸರ್ವ ಜನಾಂಗದ, ಸರ್ವ ಧರ್ಮದ ಸಂಪರ್ಕವನ್ನು ಹೊಂದಿ ಅಪಾರ ಸಂಖ್ಯೆಯ ಸ್ನೇಹಿತರನ್ನು ಹೊಂದಿದ ಅಜಾತ ಶತ್ರು ನಮ್ಮ ಸುರೇಶಣ್ಣ. ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ, ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳಿ. ಹುಟ್ಟಿದ ಪ್ರತಿಯೊಬ್ಬರು ಕೂಡ ಸಾಯಲೇಬೇಕು. ಹುಟ್ಟು ಆಕಸ್ಮಿಕವಾದರೂ ಕೂಡ ಸಾವನ್ನು ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹಿರಿಯರು ಹೇಳ್ತಾರೆ, ಹುಟ್ಟು ಸಾವಿನ ಮಧ್ಯೆ ಯಾವ ಬದುಕನ್ನ ಈ ಸಮಾಜಕ್ಕೆ ಬಿಟ್ಟು ಹೋಗ್ತೇನೆ ನಾನು ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಾವು ವಿಶ್ಲೇಷಣೆ ಮಾಡಿದಾಗ ಚಾಲುಕ್ಯ ಸುರೇಶ್ ಬದುಕಿದಂತಹ ಬದುಕು ಒಂದು ಸಾರ್ಥಕವಾದಂತಹ ಬದುಕು. ಸತ್ತವರು ಸ್ವರ್ಗ ಎಲ್ಲ ರೀತಿಯ ಸುರೇಶನ ಬದುಕಿಗೆ ಮಾತು ಎಲ್ಲ ರೀತಿಯಲ್ಲೂ ಕೂಡ ಅನ್ವಯಿಸುತ್ತೆ. ಅವರ ಸಾವು ಚರಿತ್ರೆಯಾಗಿದೆ. ಸಾವಿರಾರು ಜನ ಮತ್ತು ಅವರ ದೇಹವನ್ನು ನೋಡಲಿಕ್ಕೆ, ಪಾರ್ಥಿವ ಶರೀರವನ್ನು ನೋಡಲಿಕ್ಕೆ ಬಂದಾಗ ಅವರು ಮಾತಾಡ್ತಿದ್ದಂತಹ ರೀತಿ ನೀತಿಗಳು ಇವೆಲ್ಲವೂ ಕೂಡ ಸುರೇಶಣ್ಣ ಅಂದ್ರೆ ಶಿವಮೊಗ್ಗ ಕಂಡಂತಹ ಅಪ್ರತಿಮ ವ್ಯಕ್ತಿ ಅಂತ ಹೇಳಿ ಹೇಳ್ತಾ ಇದ್ದಂಥದ್ದು ನಿಜವಾಗ್ಲೂ ಕೂಡ ಒಂದು ಸಾರ್ಥಕ ಬದುಕು, ಒಂದು ಚಾರಿತ್ರಿಕ ಸಾವು ಅಂತ ಹೇಳಿ ಹೇಳ್ತಾರೆ. ಹಾಗೆಯೇ 1000 ವರ್ಷ ಬದುಕುತ್ತೇನೆ ಎಂದು 1000 ವರ್ಷ ಬದುಕುತ್ತೇನೆ ಎಂದು ಕಾರ್ಯ ಮಾಡು, ನಾಳೆಯೇ ಸಾಯುತ್ತೇನೆ ಎಂದು ದಾನ ಮಾಡು ಅಂತ ಹೇಳಿ ನನಗೆ ಗೊತ್ತಿದೆ. ಕಳೆದ 10-15 ವರ್ಷಗಳಿಂದ ಒಂದು ಸುರೇಶ್ ಅಣ್ಣ ಪ್ರಬಂಧ ಅವರ ಧರ್ಮಪತ್ನಿ ತಮ್ಮ ಮನೆ ಮುಂದೆ 100 ಹಸುಗಳಿವೆ, 100 ಸಾಧು ಪ್ರಾಣಿಗಳಿಗೆ ಊಟವನ್ನು ಹಾಕ್ತಾ ಇದ್ರು. ಅಲ್ಲಿ ನೀರನ್ನು ಇಡ್ತಾ ಇದ್ರು. ಯಾವಾಗ ಅವರ ಮನೆ ಮುಂದೆ ಹಸು ಇರ್ತಾ ಇತ್ತು. ನಾನು ತಮಾಷೆ ಮಾಡ್ತಿದ್ದೆ, ಪ್ರಭಕ ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದೇನೆ, ನಿಮ್ಮಿಂದ ತೊಂದರೆ ಆಗ್ತದೆ ನಮಗೆಲ್ಲ ಅಂತ ಹೇಳಿ. ಅಷ್ಟೆಲ್ಲ ಹಸುಗಳು ಗೊತ್ತಿಲ್ಲ. ಅಂಬಾ ಅಂತ ಹೇಳಿ ಬೆಳಗ್ಗೆ 12 ಗಂಟೆಗೆ, ಸಂಜೆ ಯಾವುದೋ ಒಂದು ಸಮಯದಲ್ಲಿ ಹಸುಗಳು, ನಾಯಿಗಳು, ಬೆಟ್ಟುಗಳು ಅವ್ರ ಅನ್ನ ಹಾಕದೆ ಇರ್ತಕ್ಕಂಥ, ನೀರು ಕೊಡದೆ ಇರ್ತಕ್ಕಂಥ ಪ್ರಾಣಿಗಳೇ ಇಲ್ಲ. ಇದು ದಾನದ ಕೆಲಸ, ಇದು ಧರ್ಮದ ಕೆಲಸ. ಹಾಗಾಗಿ ಸತ್ತವರು ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಇಂತಹ ಕೆಲಸಗಳಿಂದ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತಕ್ಕಂಥ ಮಾತು ಅಕ್ಷರಶಃ ಸತ್ಯವಾದಂಥ ಮಾತು. ಚಾಲುಕ್ಯ ಸುರೇಶ್ ಬಳಗ ಅಂದ್ರೆ ಅದೊಂದು ಅದ್ಭುತವಾದಂಥ ಬಳಗ. ಶಿವಮೊಗ್ಗದಲ್ಲಿ ನಾವೆಲ್ಲರೂ ಕೂಡ ಬಳಗದ ಸದಸ್ಯರೇ. 1982ರಿಂದ ಈ ಬಳಗ ಹೆಚ್ಚು ಕಮ್ಮಿ ಪ್ರಾರಂಭವಾಯಿತು ಅವರ ಡಿಗ್ರಿ ಮುಗಿದ ನಂತರ. ಈ 45 ವರ್ಷಗಳ ಕಾಲ ಒಂದು ಚಾಲುಕ್ಯ ಪ್ರಾಚೀನ ಶಿವಮೊಗ್ಗ ನಗರದಲ್ಲಿ ಯಾವುದೇ ಕೆಲಸಕ್ಕೂ ಸೈ, ಏನೇ ಒಂದು ಜೈಕಾರಕ್ಕೂ ಸೈ, ಅಥವಾ ಯಾವುದೇ ಒಳ್ಳೆ ಕೆಲಸ ಹಗಲು ರಾತ್ರಿ 1 ಗಂಟೆಗೆ ಸುರೇಶ್ ಕರೀತಾರೆ ಅಂದ್ರೆ 100 ಜನ ಅರ್ಧ ಗಂಟೆ ಒಳಗಡೆ ಸೇರ್ತಾ ಇದ್ರು. ಅದು ಅದ್ಭುತವಾದಂಥ ಶಕ್ತಿ ಸುರೇಶ್ ಗಳಿಸಿದ್ರು. ಹಾಗಾಗಿ ಆ ಚಾಲುಕ್ಯ ಬ್ಯಾಚ್ನ 100 ಜನ ಸೇವೆ ಮಾಡ್ತಾ ಇದ್ದಾರೆ. ಈ 13 ದಿವಸಗಳ ಕಾಲ ಕೂಡ ಅವರೆಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ಯಾರ ಹೆಸರು ತಗೊಳ್ತಾರೆ
ಕಾಪಾಡಿಕೊಂಡು ಬಂದಿದ್ದಾರೆ. ಅವರ ದುಃಖ ಎಷ್ಟು ಅಂತೇಳಿ ನನಗೆ ಅರ್ಥವಾಗ್ತಾ ಇದೆ. ಆದ್ರೆ ನೀವು ಯಾರು ದುಃಖಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರಿಗೆ ಸ್ವರ್ಗ ಸಿಕ್ಕಿದೆ, ಅವರ ಪಾಲಿಗೆ ಸ್ವರ್ಗ ಸಿಕ್ಕಿದೆ. ಶಿವಮೊಗ್ಗದ ಒಬ್ಬ ಧೀಮಂತ ವ್ಯಕ್ತಿಯಾಗಿ ಬದುಕಬಹುದು. ನೀವೆಲ್ಲರೂ ಮಾಡಬೇಕಾಗಿರೋ ಮಕ್ಕಳು, ಕುಟುಂಬ ವರ್ಗದವರು ಒಂದೇ ಕೆಲಸ, ಅವರ ಆದರ್ಶದ ಬದುಕನ್ನು ನೀವೆಲ್ಲರೂ ಕೂಡ ಕಟ್ಕೊಳ್ಬೇಕು. ಏನು ಒಳ್ಳೆ ಕೆಲಸಗಳನ್ನು ಸುರೇಶ್ ಮಾಡಿದರೆ ಆ ಹಾಗೆಯನ್ನು ಮುಂದುವರಿಸ್ಕೊಂಡು ಹೋಗಿ. ಸಮಾಜಕ್ಕೆ 4 ಒಳ್ಳೆ ಕೆಲಸಗಳನ್ನು ನೀವು ಮಾಡೋದ್ರ ಮುಖಾಂತರ ನಿಮ್ಮ ತಂದೆಗೆ, ನಿಮ್ಮ ಹಿರಿಯರಿಗೆ, ನಮ್ಮ ಸುರೇಶರಿಗೆ ನೀವೆಲ್ಲರೂ ಸಲ್ಲಿಸ್ತಕ್ಕಂಥ ಶ್ರದ್ಧಾಂಜಲಿ ಅಂತ ಹೇಳಿ ಅತ್ಯಂತ ವಿನೀತವಾಗಿ ಹೇಳಿಕೊಂಡು ನನ್ನ ಈ ಪ್ರಸ್ತಾವನೆಯನ್ನ ಹಾಗೆಯೇ ಈ ಮಾತುಗಳನ್ನು ಮುಗಿಸ್ತೇನೆ. ಕೋಟೆ ಮಾರಿಕಾಂಬಾ ತಾಯಿಯ ಸೇವೆಯನ್ನು ಸಲ್ಲಿಸಿ ಮಾರನೇ ದಿನನೇ ಅವರು ಕೊನೆ ಉಸಿರನ್ನು ಎಳೆದಿದ್ದು ಅತ್ಯಂತ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಆಘಾತಕಾರಿಯಾಗಿದ್ದು ಕೂಡ ಗೊತ್ತಿದ್ದ ವಿಚಾರ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಬ್ಬ ವ್ಯಕ್ತಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರೆ ಕುಟುಂಬದ ರೀತಿಯಲ್ಲಿ ಅವರ ಎಲ್ಲ ಸವಾಲಿನ ಸಂದರ್ಭದಲ್ಲೂ ಕೂಡ ಸಮಾಜ ಆ ವ್ಯಕ್ತಿ ಜೊತೆಗೆ ಇರುತ್ತೆ ಅನ್ನಲಿಕ್ಕೆ ಈ ಸಭಾಂಗಣದಲ್ಲಿ ಇವತ್ತು ನೀವು ಸೇರಿದಂಥ ಎಲ್ಲ ಗಣ್ಯರೇ ಒಂದು ಸಾಕ್ಷಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುರೇಶ್ ಅವರು ಯಾವುದೇ ಒಂದು ಪಕ್ಷಕ್ಕೆ, ರಾಜಕೀಯ ಕ್ಷೇತ್ರದ ಒಂದು ಚೌಕಟ್ಟಿಗೆ ಸೀಮಿತ ಆಗುತ್ತೆ. ರಾಜಕೀಯ ಕ್ಷೇತ್ರ ಒಂದು ಪಕ್ಷ ಇರಬೇಕಾಗತ್ತೆ. ಆ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸಿದ್ರು. ಜೊತೆಗೆ ಸಮಾಜಮುಖಿಯಾದಂಥ ಸೇವೆಯನ್ನು, ಅದು ದೇವಸ್ಥಾನಗಳಿರ್ಬೋದು, ಬೇರೆ ಬೇರೆ NGOsಗಳಿರ್ಬೋದು, ಬ್ಯಾಂಕ್ ಸೆಕ್ಟರ್ ಇರ್ಬೋದು, ಸುದೀರ್ಘವಾದಂಥ ಒಂದು ಸೇವೆಯನ್ನು ಸಲ್ಲಿಸಿದಂಥ ಚಾಲುಕ್ಯ ಸೂರಿ ಅವರು, ಬರೇ ಸೂರಿ ಅನ್ನೋಕ್ಕಿಂತ ಚಾಲುಕ್ಯ ಸೂರಿ ಅನ್ನೋದೇ ಎಲ್ಲರ ಒಂದು ಪ್ರೀತಿಯ ಒಂದು ಹೆಸರು. ಸಮಾಜಮುಖಿಯಾದಂಥ ಒಂದು ಕೆಲಸ. ಸಹಜವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗೆ ದೇವರ ಆರೋಗ್ಯನೂ ಕೂಡ ಕೊಡ್ತಾನೆ. ಬೋತ್ ಫಿಸಿಕಲ್ ಆ್ಯಂಡ್ ಮೆಂಟಲಿ ತೆಗೆದುಕೊಳ್ಳುವಂಥ ಒಂದು ಶಕ್ತಿನೂ ಕೂಡ ಕುಟುಂಬಕ್ಕೆ ಸೀಮಿತ ಆಗಿದ್ದ ವ್ಯಕ್ತಿಗಿಂತ ಹೆಚ್ಚು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಆ ಒಂದು ಹೆಚ್ಚಿನ ಒಂದು ಶಕ್ತಿ ಆ ಒಂದು ಕೆಲಸದ ಮಧ್ಯೆ ಬಂದಿರುತ್ತೆ. ದ್ವೇಷದ ರೀತಿಯಲ್ಲಿ ನೋಡಲಿಲ್ಲಂತ ಮತ್ತು ಸಮಾಜದಲ್ಲಿ ಯಾವುದೇ ತಪ್ಪುಗಳಾದಾಗ ಕಿವಿಂಡಿ ತಿದ್ದುವಂಥ ಒಂದು ಶಕ್ತಿಯನ್ನು ಕೂಡ ಉಳಿಸ್ಕೊಂಡಂಥವ್ರು ಗೌರವಿತ ಚಾಲುಕ್ಯ ಸೂರಿ ಅವರು. ಅಂಥವ್ರು ಇವತ್ತು ನಮ್ಮ ಮಧ್ಯೆ ಅಗಲಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕಿನ್ನೂ ಹೆಚ್ಚಿನ ಒಂದು ಶಾಂತಿ ಸಿಗಲಿ. ವಿಶೇಷವಾಗಿ ಕಳ್ಕೊಂಡಂಥ ಕುಟುಂಬ ಮತ್ತು ಸ್ನೇಹಿತರಿಗೆ, ಮೊಮ್ಮಕ್ಕಳನ್ನು, ಅಯ್ಯಂದಿರನ್ನ ಕಳ್ಕೊಂಡಿದ್ದಾರೆ. ಇಷ್ಟು ಮಾತ್ರ ಹೇಳ್ತೀನಿ, ಇಲ್ಲಿ ಸೇರಿದಂಥ ಸಮಾಜ ನಿಮ್ಮ ನೋವಿನ ಜೊತೆಗೆ ಎಲ್ಲರೂ ಇರ್ತಾರೆ. ಅಷ್ಟು ಮಾತ್ರ ಈ ಸಂದರ್ಭ ನಾನು ಹೇಳ್ತಾ, ಇವತ್ತಿನ ಒಂದು ಕಾರ್ಯದಲ್ಲಿ ನಾನು ಕೂಡ ಒಬ್ಬ ಸದಸ್ಯನಾಗಿ ಭಾಗವಹಿಸುವಂಥ ಅವಕಾಶ ಮಾಡಿಕೊಟ್ಟಂಥ ಕುಟುಂಬ ಮತ್ತು ಅಭಿಮಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿ, ಅವನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದ ಆ ಎಲ್ಲ ಕ್ಷೇತ್ರಕ್ಕೂ ನ್ಯಾಯ ಕೊಟ್ಟಂತ ಒಬ್ಬ ಒಳ್ಳೆಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದಂತ. ಅವನು ಯಾವುದೇ ರಾಜಕೀಯ ಪಕ್ಷದ ಇರ್ಬೋದು, ಆದರೆ ಅವನಲ್ಲಿ ಪಕ್ಷ ಇರಲಿಲ್ಲ. ಅವನು ಎಲ್ಲರನ್ನೂ ಸರ್ವರನ್ನು ಕೂಡ ಸಮಾನತೆಯಿಂದ ಎಲ್ಲರನ್ನೂ ನೋಡ್ತಾ ಇದ್ದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಇದ್ದಂಥನು ಸೂರಿ. ನನ್ನ ಅವನ ಬಾಂಧವ್ಯ, ನನ್ನ ಅವನ ಸ್ನೇಹ ಕಳೆದ 40 ವರ್ಷಗಳಿಂದ ಇತ್ತು. ಅವನ ಅಕ್ಕನ ಜೊತೆನೆ, ಅಕ್ಕನ ಮನೆಯಲ್ಲೇ ಬಹಳ ಬೆಳೆದಂಥವನು. ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ, ಅದರಲ್ಲಿ ಇಡೀ ಕುಟುಂಬ ಕೂತ್ಕೊಂಡಿದೆ. ಆದರೆ ಸೂರಿ ಆ ಇಡೀ ಆತ್ಮೀಯ ಬಳಗವನ್ನು ಇವತ್ತು ಬಿಟ್ಟು ನಮ್ಮ ಜೊತೆ ಹೊರಟೋಗಿದ್ದಾನೆ. ಆದರೆ ಅವನ ಕಾರ್ಯ ನಮ್ಮ ಜೊತೆ ಇದೆ ಅಂತೇಳಿ ನಾನಂತೂ ಭಾವಿಸ್ತೇನೆ. ಬಹಳ ಬಾರಿ ಅಭಿನಂದನಾ ಕಾರ್ಯಕ್ರಮಗಳಲ್ಲಿ ಶಿವಮೊಗ್ಗ ಜನರ ಪ್ರಶಂಸೆಗೆ ಪಾತ್ರರಾಗಬೇಕಾದಂಥ ವಯಸ್ಸು, ಅವರ ಪ್ರತಿಭೆ, ಅವರ ಜೊತೆಗಿದ್ದಂಥ ಸ್ನೇಹ, ಅವರಲ್ಲಿದ್ದಂಥ ಸಿದ್ಧಾಂತ, ಇವೆಲ್ಲ ಗಮನಿಸಿದಾಗ
ಬೆಳಿಗ್ಗೆ ಮಾರಿಕಾಂಬೆಗೆ ಸ್ವರ್ಣದ ಮುಖವಾಡವನ್ನು ಧರಿಸಿದಂಥ ಕಾರ್ಯಕ್ರಮದಲ್ಲಿ ಅವರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದೆ. ಸಂಜೆ ಯಾವುದೋ ಕಾರ್ಯಕ್ರಮ ಇರೋಂಥ ಸಂದರ್ಭದಲ್ಲಿ ಅವರು ಇಲ್ಲ ಅಂತ ಸುದ್ದಿ ಕೇಳಿ ಆಶ್ಚರ್ಯ ಆಯಿತು. ಶರಣರ ಸಾವನ್ನ ಮರಣದಲ್ಲಿ ಕಾಣುವ ನನ್ನ ಮಾತನ್ನು ಹಿರಿಯರು ಹೇಳ್ತಾರೆ. ನಾನು ಕೂಡ ಒಂದು 25 ವರ್ಷದ ಶಿವಮೊಗ್ಗ ಬಂದಾಗಿಂದ ಕೂಡ ಅವ್ರ ಜೊತೆ ಭಾಳಷ್ಟು ದಿವಸ ಕಾಲ ಕಳೆದಿದ್ದೀವಿ. ಅವರು ನನಗೆ ಏನಾಗಬೇಕು ಅಂತೇಳಿ ಯಾವತ್ತೂ ಕೂಡ ಅವ್ರಿಗೋಸ್ಕರ ಅವರು ಏನೂ ಕೂಡ ಬಯಸಿದ್ದಾರೆ. ಅವ್ರು ಯಾವತ್ತೂ ಕೂಡ ಅವ್ರ ಜೊತೆಲಿರೋರಿಗೆ ಒಳ್ಳೇದಾಗಬೇಕು, ಅವರಿಗೆ ಏನಾದರೂ ಏನೇ ಆಗಬೇಕು, ಏನೇ ಆದರೂ ಕೂಡ ಅವ್ರ ಜೊತೆಲಿರೋ ಜೊತೆಲಿ ಇರ್ತಕ್ಕಂಥ ಕೆಲಸ ಅವರು ಹೆಚ್ಚು ಮಾಡಿರ್ತಕ್ಕಂಥದ್ದು. ಅವ್ರು ಯಾವತ್ತೂ ಅವರ ಕುಟುಂಬದವರಾಗಲಿ ಮತ್ತು ಅವರ ಸಂಬಂಧದ ಜೊತೆಲಾಗಲಿ ಹೆಚ್ಚು ಕಾಲ ಕಳೆದಿಲ್ಲ ಅಂತ ಅನಿಸುತ್ತೆ. ಶ್ರದ್ಧಾಂಜಲಿ ಅರ್ಪಣೆ ಮಾಡುವಂಥ ದಿನ ಬರಬಾರ್ದಿತ್ತು ನನಗೆ. ನಾನು ಅವರು ಡಿಗ್ರಿ ಒಟ್ಟಿಗೆ ಮಾಡಿದೆ, ಒಂದೇ ಕಾಲೇಜಿನಲ್ಲಿ. ನನ್ನ ಜೊತೆಗೆ ನಗರಸಭಾ ಸದಸ್ಯರಾಗಿ ಸೇವೆ ಮಾಡಿದರು. ನನ್ನ ಜೊತೆಗೆ ಕಾಂಗ್ರೆಸ್ ಪಕ್ಷ ಕಟ್ಟುವಂಥ ಕೆಲಸದಲ್ಲಿ ಭಾಗಿಯಾಗಿದ್ದರು. ಬಹಳಷ್ಟು ಸಭೆ ಸಮಾರಂಭಗಳಲ್ಲಿ ನಾವು ಅವರ ಜೊತೆಗೆ